ರಾಮ ಎಂಬ ಎರಡಕ್ಷರದ ಶಬ್ದದ ಮಹತ್ವವನ್ನು ಇಂದು ನಾವು ತಿಳಿದುಕೊಳ್ಳೋಣ. ಇದರ ಅರ್ಥವನ್ನು ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿ ಹೇಳಲಾಗಿದೆ. ನೀವು ಎರಡೂ ಭಾಷೆಯಲ್ಲಿ ಇದರ ಅರ್ಥವನ್ನು ತಿಳಿದುಕೊಳ್ಳಬಹುದು. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಲಾಗಿದೆ. ರಾಮಾಯ ಸರ್ವ ಸೌಭಾಗ್ಯಂ ದೇಹಿ ಮೇ ಸ್ವಹ, ಅಂದರೆ ಸಕಲ ಸೌಭಾಗ್ಯವನ್ನು ಹಾಗೂ ಇಷ್ಟಾರ್ಥಗಳನ್ನು ಉಂಟು ಮಾಡುವ ಸಾಕ್ಷಾತ್ ಭಗವಂತನಾದ ಶ್ರೀರಾಮಚಂದ್ರನ ನಾಮಸ್ಮರಣೆಯಿಂದಲೇ ಎಲ್ಲವೂ ಸಿದ್ಧಿಸುವುದು. ರಾಮ ಎಂಬ ಎರಡಕ್ಷರದ ಶಬ್ದವು ಬಹಳ ಮಹಿಮಾನ್ವಿತವಾದ ಹಾಗೂ ಶಕ್ತಿಯುತವಾದದ್ದು. ಇದಕ್ಕೆ ಯುಗ ಯುಗಗಳಿಂದಲೂ ಹಿನ್ನೆಲೆ ಇದ್ದು ಜಪಿಸಲು ಸರಳವೂ ಆಗಿರುತ್ತದೆ. ಓಂ ನಮೋ ನಾರಾಯಣ ಎಂದು ದಿವ್ಯ ಪುರುಷನ 8 ಅಕ್ಷರದ ಮಂತ್ರದಿಂದ ರಾವನ್ನು ನಮಃ ಶಿವಾಯ ಎಂಬ ಪರಮೇಶ್ವರನ ಪಂಚಾಕ್ಷರಿ ಮಂತ್ರದಿಂದ ಮ ಅಕ್ಷರವನ್ನು ಕೂಡಿಸಿ ದೈವಾಂಶ ಸಂಭೂತರಾದ ಮುನಿಶ್ರೇಷ್ಠರಾದ ವಶಿಷ್ಠರು ರಾಮ ಎಂಬ ಪುಣ್ಯನಾಮವನ್ನು ಲೋಕಕ್ಕೆ ಕರುಣಿಸಿದರು. ಈ ರೀತಿಯ ಮಂತ್ರದ ಅರ್ಥವನ್ನು ಮತ್ತು ಕಥೆಯನ್ನು ಕೇಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.